500ಗೂ ಹೆಚ್ಚು ಟೆಕ್ನಿಕ್ಸ್ ಅನ್ನು ಕೊಟ್ಟಿದ್ದೇನೆ. ಹ್ಮ್. ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಇನ್ನೂ ಹೆಚ್ಚು ಹೇಳ್ಕೊಟ್ಟಿದ್ದೇವೆ. ಹ್ಮ್. ಸೊ ನಾವು ಮಾಡಿದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಅಪ್ಲಿಕೇಶನ್ ಇಸ್ ವೆರಿ ವೆರಿ ಕ್ರಿಟಿಕಲ್. ಸೊ ಲಾಟ್ ಆಫ್ ಅಸ್ ನೋ ಮೋಸ್ಟ್ ಆಫ್ ದ ಟೆಕ್ನಿಕ್ಸ್, ಹ್ಮ್. ಬಟ್ ಅಪ್ಲೈ ಮಾಡೋದ್ರಲ್ಲಿ ಎಲ್ಲೋ ಹಿಂದೆ ಮುಂದೆ ಇರ್ತವೆ. ಬಡವ್ರು ಮತ್ತೆ ಅಪ್ಲೈ ಮಾಡಲ್ಲ, ಹ್ಮ್. ಬಟ್ ಎಲ್ಲ ಗೊತ್ತಿರುತ್ತೆ. ಸೊ ಹಾಗಾಗಿ ಗೊತ್ತಿರೋದನ್ನ ಅಪ್ಲೈ ಮಾಡಿ ಒಂದು ಟೆಕ್ನಿಕ್ ಮೇಡಮ್ ಕೇಳಿರೋದಕ್ಕೆ ನಾನು ಹೇಳಬೇಕು ಅಂತಂದರೆ, ಇನ್ನೊಂದು ರಿಚ್ ಪೀಪಲ್ ಒನ್ ಆಫ್ ದ ಕ್ವಾಲಿಟೀಸ್ ಈಸ್ ದೇ ಆಲ್ವೇಸ್ ಲರ್ನ್ ನ್ಯೂ ಥಿಂಗ್ಸ್, ನ್ಯೂ ಸ್ಕಿಲ್ಸ್. ಈ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೋಬೇಕು ಮೇಡಮ್. ಇಟ್ ನಾಟ್ ಬಿ ದ ಓಲ್ಡ್ ಸೆಲ್ಫ್, ಬಿಕಾಸ್ ಎವ್ರಿ ಡೇ ಸೊಸೈಟಿ ಚೇಂಜ್ ಆಗ್ತಾನೆ ಇದೆ, ಈ ಸಮಾಜ ಬದಲಾವಣೆ ಆಗ್ತಾನೇ ಇದೆ. ದೇ ಲೈಕ್ ಚೇಂಜ್. ಇನ್ಫ್ಯಾಕ್ಟ್ ಆಲ್ ಆಫ್ ಅಸ್ ಲೈಕ್ ಚೇಂಜ್. ಸೊ ಒಂದೇ ಈ KGF ಮೂವಿ ಇತ್ತು, KGF ಥರನೇ ಇನ್ನೊಂದು KGF ಮಾಡ್ತಾ ಹೋದರೆ ನಾವೇ ನೋಡಲ್ವಲ್ಲ. ಸೊ ವೆನ್ ನಾವೇ ಚೇಂಜ್ ಬಯಸ್ತೇವೆ ಅಂತಂದರೆ, ನಾವು ಚೇಂಜ್ ಆಗದೆ ಇದ್ದರೆ ಅದೇಗೆ ಮೇಡಮ್ ನಾವು ಶ್ರೀಮಂತರಾಗೋದಕ್ಕೆ ಸಾಧ್ಯ? ಅದು ಹೇಗೆ ನಾವು ಈ ಪ್ರಪಂಚದಲ್ಲಿರೋ ಸೌಕರ್ಯಗಳನ್ನ ಅನುಭವಿಸೋದಕ್ಕೆ ಸಾಧ್ಯ? ಸೊ ಪೂರ್ ಪೀಪಲ್ ಸ್ಟಾಗ್ನೇಟ್ ಆಗಿಬಿಡ್ತಾರೆ. ಯಾವತ್ತೋ ಒಂದಿನ ನಾವು ಎಷ್ಟೋ 10 ವರ್ಷದ ಹಿಂದ್ಗಡೆ ಡಿಗ್ರಿ ಮಾಡಿರ್ತೀವೋ ಯಾವುದೋ ಮಾಡಿರ್ತೀವಿ, ಓದಿರ್ತೇವೆ, ಅದನ್ನೇ ಇಟ್ಕೊಂಡು ನಾವು ಇವತ್ತೂ ಏನೋ ಮುಂದುವರಿತಾ ಇರ್ತೇವೆ. ಆ್ಯಂಡ್ ಫಾರ್ ಇನ್ವೆಸ್ಟ್ಮೆಂಟ್ ವಿ ಶುಡ್ ನೆವರ್ ಥಿಂಕ್ ಟ್ವೈಸ್. ಇವತ್ತು ನಾನು ಇಂಗ್ಲೀಷ್ ಮಾತಾಡ್ತಿದ್ದೀನಿ ಅಂತಂದರೆ, ನಾನು ಯಾವತ್ತೋ ನನ್ನ ತಂದೆ ತಾಯಿ ನನ್ನ ಸ್ಕೂಲ್ಗೆ ಹಾಕಿದ್ದಕ್ಕೆ, ನನಗೆ ಇನ್ವೆಸ್ಟ್ ಮಾಡಿದ್ದಕ್ಕೆ, ಆಮೇಲೆ ನನ್ನ ಮೇಲೆ ನಾನು ಇನ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ. ಬಿಕಾಸ್ ನಾನು ಬರೀ ಕ್ಲಾಸ್ ಓದಿ ಅಲ್ಲೇ ನಿಲ್ಲಿಸಲಿಲ್ಲ.